ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಇದು ಚಿಕ್ಕಬಳ್ಳಾಪುರ ಸೀರೀಸಲ್ಲಿ 3ನೇ ವಿಡಿಯೋ. ನಾವು ಲಾಸ್ಟ್ ವಿಡಿಯೋದಲ್ಲಿ ನಂದಿ ಬೆಟ್ಟದ ಮೇಲೆ ಇರುವ ಎಲ್ಲ ಪ್ಲೇಸಸ್ ಜೊತೆಗೆ ನಾವು ಯೋಗಾನಂದೀಶ್ವರ ದೇವಾಲಯವನ್ನು ಸಹ ನೋಡಿದ್ವಿ ಅಲ್ವಾ. ಈಗ ನಾವು ನಂದಿ ಬೆಟ್ಟದ ಕೆಳಗಡೆ ನಂದಿ ಅನ್ನೋ ವಿಲೇಜಲ್ಲಿ ಇರುವ ಭೋಗನಂದೀಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಭೋಗನಂದೀಶ್ವರ ದೇವಾಲಯದ ಜೊತೆಗೇನೆ ನಾವು ಇಲ್ಲಿ ಇನ್ನೂ 2 ಪ್ಲೇಸಸ್ ಆದಂತಹ ಕಣಿವೆ ಬಸವೇಶ್ವರ ದೇವಾಲಯ ಮತ್ತು ಗೋವರ್ಧನಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ಸಹ ನೋಡೋಣ. ನೀವು ನಂದಿ ಹಿಲ್ಸ್ ಲಾಸ್ಟ್ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಸಹ ಕೊಟ್ಟಿರ್ತೀನಿ, ನೀವು ಅದನ್ನು ಹೋಗಿ ಚೆಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರದಲ್ಲಿ ಇರುವ ನಂದಿ ಹಿಲ್ಸ್ಗೆ ಯಾವ ರೀತಿ ಬಸ್ಸು ಮತ್ತು ಟ್ರೈನ್ನ ಯೂಸ್ ಮಾಡಿಕೊಂಡು ಬರೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಡೀಟೇಲ್ಡ್ ವಿಡಿಯೋನ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕಲ್ಲಿ ನೀವು ನೋಡಬಹುದು. ತುಂಬ ಜನ ನಂದಿ ಹಿಲ್ಸ್ ವಿಡಿಯೋಗೆ ಕಮೆಂಟನ್ನು ಮಾಡಿದ್ರಿ, ಚಿಕ್ಕಬಳ್ಳಾಪುರದಲ್ಲಿ ಇನ್ನು ಅನೇಕ ಪ್ಲೇಸಸ್ನ ತೋರಿಸಿ ಅಂತ. ನಾವಿವಾಗ ಚಿಕ್ಕಬಳ್ಳಾಪುರ ಸೀರೀಸಲ್ಲಿ ಒಂದೊಂದಾಗಿ ಒಂದೊಂದು ದೇವಾಲಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದಿಂದ ನಂದಿ ಅನ್ನೋ ವಿಲೇಜ್ಗೆ 10 ಕಿಲೋಮೀಟರ್ ಇರುತ್ತೆ. ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 15ನಲ್ಲಿ ನಿಮಗೆ ನಂದಿಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಗೆ ಹೋಗೋ ಬಸ್ನ ನೀವು ಹತ್ಕೊಂಡ್ರಿ ಅಂತ ಅಂದರೆ ಈ ನಂದಿ ಅನ್ನೋ ವಿಲೇಜಲ್ಲಿ ಸ್ಟಾಪ್ ಕೊಡ್ತಾರೆ. ಮತ್ತು ನಿಮಗೆ ನಂದಿ ಹಿಲ್ಸ್ಗೆ ಸಪ್ರೇಟ್ ಬಸ್ಸಸ್ ಇರುತ್ತೆ, ಆ ಬಸ್ಸಲ್ಲೂ ಸಹ ನಂದಿ ವಿಲೇಜ್ಗೆ ಬರುತ್ತೆ. ನೋಡಿ, ನಂದಿ ಬಸ್ ಸ್ಟಾಪ್ ಪಕ್ಕದಲ್ಲೇ ನಿಮಗೆ ಭೋಗನಂದೀಶ್ವರ ದೇವಾಲಯ ಇರೋದು. ಈ ಭೋಗನಂದೀಶ್ವರ ದೇವಾಲಯದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ಈ ದೇವಾಲಯವನ್ನು 9ನೇ ಶತಮಾನದಲ್ಲಿ ನೊಳಂಬ ರಾಜವಂಶರ ದೊರೆ ನೊಳಂಬ ರಾಜ ಆಳ್ವಿಕೆಯ ಸಮಯದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಪ್ರಾರಂಭಿಸಿದರು. ಈ ದೇವಸ್ಥಾನದ ಉಲ್ಲೇಖವು 2 ಶಾಸನಗಳಲ್ಲಿ ನಮಗೆ ಸಿಗುತ್ತೆ. ಅದು ಯಾವುದು ಅಂತ ಅಂದರೆ ಕ್ರಿಸ್ತಶಕ 806ರಲ್ಲಿ ರಾಷ್ಟ್ರಕೂಟ ದೊರೆ 3ನೇ ಗೋವಿಂದನ ಶಾಸನದಲ್ಲಿ ಮತ್ತು ಕ್ರಿಸ್ತಶಕ 810ರ ಬನರಾಜವಂಶರಾದ ತಾಮರದ ಫಲಕದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ನಂತರ ಕಾಲದಲ್ಲಿ ಈ ದೇವಾಲಯದ ಅಭಿವೃದ್ಧಿಗೆ 5 ರಾಜವಂಶರ ಕೊಡುಗೆ ಇದೆ. ಅದು ಗಂಗರಾಜರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ವಂಶರ ಕೊಡುಗೆ ಇದೆ. ಈ ದೇವಾಲಯದಲ್ಲಿ ನಾವು 2 ಜೋಡಿ ಶಿವನ ದೇವಾಲಯವನ್ನು ನೋಡ್ತೀವಿ. ಈ ದೇವಾಲಯದ ಒಳಗಡೆ ನಾವು ದಕ್ಷಿಣಕ್ಕೆ ಗಂಗರು ನಿರ್ಮಿಸಿದಂತಹ ಅರುಣಾಚಲೇಶ್ವರ ದೇವಾಲಯವನ್ನು ನೋಡ್ತೀವಿ. ಉತ್ತರಕ್ಕೆ ಚೋಳರಾಜರು ಕಟ್ಟಿಸಿರುವ ಭೋಗನಂದೀಶ್ವರ ದೇವಾಲಯವನ್ನು ನೋಡ್ತೀವಿ. ನಂದಿ ಬೆಟ್ಟದ ಮೇಲೆ ಇರುವ ಯೋಗಾನಂದೀಶ್ವರ ದೇವಾಲಯವನ್ನು ಸಹ ಚೋಳರು ನಿರ್ಮಿಸಿದ್ದರು. ಅರುಣಾಚಲೇಶ್ವರ ದೇವಾಲಯ ಮತ್ತು ಭೋಗನಂದೀಶ್ವರ ದೇವಾಲಯದ ಮಧ್ಯಭಾಗದಲ್ಲಿ ನಾವು ಉಮಾಮಹೇಶ್ವರ ದೇವಾಲಯವನ್ನು ಸಹ ನೋಡ್ತೀವಿ. ಈ ದೇವಾಲಯವನ್ನು ಹಂತ ಹಂತವಾಗಿ ಒಂದೊಂದು ರಾಜರು ಕಟ್ಟಿಸಿದ್ದಾರೆ. ಎದುರುಗಡೆ ಒಂದು ಕಲ್ಯಾಣ ಮಂಟಪವನ್ನು ಸಹ ನೋಡ್ತೀವಿ. ಈ ಕಲ್ಯಾಣ ಮಂಟಪವನ್ನು ಹೊಯ್ಸಳರು ನಿರ್ಮಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಕಂಬಗಳನ್ನು ವಿಜಯನಗರ ಕಾಲದಲ್ಲಿ ಕಟ್ಟಿಸಿರೋದು. ಈ ಕಂಬಗಳ ಮಧ್ಯೆ ನಾವು ಛತ್ರಿ ಆಕಾರದ ಪಿಲ್ಲರ್ ಸಹ ನೋಡ್ತೀವಿ. ಇದು ತುಂಬಾನೇ ಚೆನ್ನಾಗಿದೆ. ಈ ದೇವಸ್ಥಾನ ಸುತ್ತಲೂ ನಾವು ಅನೇಕ ಶಾಸನಗಳನ್ನು ಕೆತ್ತಿರೋದನ್ನ ನಾವು ನೋಡ್ತೀವಿ. ಈ ದೇವಾಲಯದ ಗರ್ಭಗುಡಿಯ ಹಿಂಭಾಗದಲ್ಲಿ ನಾವು ಕಿಟಕಿಗಳನ್ನು ತುಂಬಾನೇ ವಿಶೇಷವಾಗಿ ಕೆತ್ತಿರೋದನ್ನ ನೋಡ್ತೀವಿ. ಅದರ ಜೊತೆಗೆ ದೇವಾಲಯದ ಗೋಡೆಗಳ ಮೇಲೂ ಸಹ ತುಂಬಾನೇ ವಿಶೇಷವಾದ ಕೆತ್ತನೆಯನ್ನ ಮಾಡಿದ್ದಾರೆ.
ದೇವಾಲಯದ ಆವರಣದಲ್ಲಿ ನಾವು ಕಮಟೇಶ್ವರ ದೇವಾಲಯ ಮತ್ತು ಅಪಿತಕುಚಂಬ ದೇವಾಲಯ, ಗಿರಿಜಾಂಬ ದೇವಿ ದೇವಾಲಯವನ್ನ ನೋಡ್ತೀವಿ. ಈ ದೇವಾಲಯದ ಸುತ್ತಲೂ ನಾವು ಅನೇಕ ಕಂಬಗಳನ್ನು ನೋಡ್ತೀವಿ. ಒಂದೊಂದು ಕಂಬದಲ್ಲಿ ಒಂದೊಂದು ಚಿತ್ರೀಕರಣವನ್ನ ಕೆತ್ತಿರೋದನ್ನ ನೋಡಬಹುದು. ಈ ದೇವಾಲಯದ ಮುಂದೆ ನಾವು ಮರದಿಂದ ಮಾಡಿರುವ ರಥವನ್ನ ನೋಡ್ತೀವಿ. ಇದರ ಮೇಲೆ ಸಹ ತುಂಬಾನೇ ಚೆನ್ನಾಗಿರುವ ಕೆತ್ತನೆಗಳನ್ನ ಮಾಡಿದ್ದಾರೆ. ಈ ದೇವಾಲಯದ ಮುಂದೆ ನಾವು ಮೆಟ್ಟಿಲು ಪುಷ್ಕರಣಿ ಅಂತ ನೋಡ್ತೀವಿ. ಇದನ್ನ ಸ್ಟೆಪ್ ಟ್ಯಾಂಕ್ ಅಂತ ಸಹ ಕರೀತಾರೆ. ಈ ಪುಷ್ಕರಣಿಯನ್ನ ಶೃಂಗಿ ತೀರ್ಥ ಎಂದು ಕರೆಯಲಾಗುತ್ತೆ. ಈ ದೇವಾಲಯದ ಸುತ್ತಲೂ ನಾವು ಕಲ್ಲು ಮಂಟಪವನ್ನ ನೋಡ್ತೀವಿ. ಈ ದೇವಾಲಯ ತುಂಬಾನೇ ದೊಡ್ಡದಾಗಿದೆ ಮತ್ತೆ ತುಂಬಾನೇ ವಿಶಾಲವಾದ ಜಾಗವನ್ನ ಹೊಂದಿದೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತ ಹಿಸ್ಟ್ರಿ ಮತ್ತೆ ಅದರ ಪಕ್ಕದಲ್ಲಿ ಈ ದೇವಾಲಯ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಫೋಟೋವನ್ನ ಹಾಕಿರೋದನ್ನ ನಾವು ನೋಡ್ತೀವಿ. ಈ ದೇವಾಲಯದ ಆಚೆಗಡೆ ನಾವು ವೀರಭದ್ರ ಸ್ವಾಮಿ ದೇವಾಲಯವನ್ನ ಸಹ ನೋಡ್ತೀವಿ. ಈ ದೇವಾಲಯದ ಒಳಗಡೆ ಅನ್ನದಾಸೋಹ ಭವನದಲ್ಲಿ ಡೈಲಿ 12:30ರಿಂದ 3 ಗಂಟೆವರೆಗೂ ಅನ್ನದಾನ ಇರುತ್ತೆ. ನಾವು ಈ ದೇವಾಲಯವನ್ನ ನೋಡಿಕೊಂಡು ನೆಕ್ಸ್ಟ್ ಈ ನಂದಿ ಅನ್ನೋ ಊರಲ್ಲೇ ಇನ್ನೂ ಒಂದು ದೇವಾಲಯವನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಭೋಗನಂದೀಶ್ವರ ದೇವಾಲಯದಿಂದ ಬರೀ 2.5 ಕಿಲೋಮೀಟರ್ ಅಲ್ಲಿ ನಮಗೆ ಗೋವರ್ಧನಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ಗೋಪಿನಾಥ ಬೆಟ್ಟ ಇದೆ. ನೆಕ್ಸ್ಟ್ ನಾವು ಹೋಗೋದು ಅದೇ ಬೆಟ್ಟಕ್ಕೆ. ನೀವು ಈ ಗೋಪಿನಾಥ ಬೆಟ್ಟಕ್ಕೆ ಹೋಗೋದಕ್ಕೆ ನಂದಿಯಿಂದ ಆಟೋನ ಮಾತಾಡ್ಕೊಂಡೆ ಅಂದರೆ ಡೈರೆಕ್ಟ್ ನಿಮ್ಮನ್ನ ಬೆಟ್ಟದ ಮೇಲೇನೆ ಸ್ಟಾಪ್ ಮಾಡ್ತಾರೆ. ಈ ಬೆಟ್ಟದ ಮೇಲೆ ಸ್ವಯಂಭೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವಿದೆ. ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಯಂಭೂ ಆಗಿ ನೆಲೆಸಿರೋದ್ರಿಂದ ಭಕ್ತರು ಇಲ್ಲಿಗೆ ಬಂದು ದೇವರನ್ನ ಭಕ್ತಿಯಿಂದ ಬೇಡಿಕೊಂಡರೆ ಮನಸ್ಸಿನ ಕೋರಿಕೆಗಳು ನೆರವೇರುತ್ತೆ ಎಂಬ ನಂಬಿಕೆ ಇದೆ. ಇಲ್ಲಿ ನಾಗರ ಕಟ್ಟೆಯನ್ನು ಸಹ ನೋಡ್ತೀವಿ. ಈ ದೇವಾಲಯದ ಗುಹೆ ಒಂದರಲ್ಲಿ ನಾವು ಶ್ರೀಕೃಷ್ಣನ ದೇವಾಲಯವನ್ನ ನೋಡ್ತೀವಿ. ಶ್ರೀಕೃಷ್ಣನ ದೇವಾಲಯ ಇರೋದ್ರಿಂದ ಈ ಬೆಟ್ಟವನ್ನ ಗೋವರ್ಧನಗಿರಿ ಎಂದು ಕರೀತಾರೆ. ಈ ದೇವಾಲಯದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಊಟದ ವ್ಯವಸ್ಥೆ ಸಹ ಇರುತ್ತೆ. ನಾವು ಈ ಗೋಪಿನಾಥ ಬೆಟ್ಟ ನೋಡಿಕೊಂಡು ನೆಕ್ಸ್ಟ್ ಹೋಗೋದೇನೆ ನಂದಿಯಿಂದ 3 ಕಿಲೋಮೀಟರ್ ಅಲ್ಲಿ ಇರುವ ಕಣಿವೆ ಬಸವಣ್ಣ ದೇವಾಲಯಕ್ಕೆ. ಈ ದೇವಾಲಯ 1000 ವರ್ಷದ ಹಳೆಯ ದೇವಾಲಯವೂ ಸಹ ಆಗಿದೆ. ಈ ದೇವಾಲಯಕ್ಕೆ ಹೋಗೋದಕ್ಕೆ ಬಸ್ ನಿಮಗೆ ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಗೆ ನಂದಿ ವಿಲೇಜ್ಗೆ ಬರುತ್ತೆ ಅಲ್ವಾ, ಅದೇ ಬಸ್ಸೇನೆ ಈ ಕಣಿವೆ ಬಸವಣ್ಣ ದೇವಾಲಯಗೂ ಸಹ ಹೋಗುತ್ತೆ. ಈ ದೇವಾಲಯದ ವಿಶೇಷ ಏನು ಅಂತ ನೋಡೋದಾದ್ರೆ, ಈ ದೇವಾಲಯವನ್ನ 2 ಬೆಟ್ಟಗಳ ನಡುವೆ ಈ ನಂದಿ ವಿಗ್ರಹವನ್ನ ಕಟ್ಟಿರೋದು. ಈ ನಂದಿ ವಿಗ್ರಹವು 10 ಅಡಿ ಎತ್ತರ ಇದೆ. ಈ ನಂದಿ ವಿಗ್ರಹದ ಕಾಲಿನ ಬಳಿ ನಾವು ಕಲ್ಲಿನ ಕೋಳಿಯನ್ನು ಸಹ ನೋಡ್ತೀವಿ. ಇದರ ವಿಶೇಷ ನೋಡೋದಾದ್ರೆ, ಈ ಕಲ್ಲಿನ ಕೋಳಿ ಕೂಗಿದ್ರೆ ಈ ನಂದಿ ಎದ್ದು ನಿಂತ್ರೆ ಕಲಿಯುಗ ಅಂತ್ಯವಾಗುತ್ತೆ ಎಂದು ಹೇಳ್ತಾರೆ. ಇದನ್ನ ಕಾಲಜ್ಞಾನದಲ್ಲಿ ಸಹ ಬರೆದಿದ್ದಾರೆ. ಈ ನಂದಿ ವಿಗ್ರಹ ಬೆಳೀತಾ ಇರೋದ್ರಿಂದ ಈ ನಂದಿ ವಿಗ್ರಹ ಬೆಳೆಯೋದು ನಿಲ್ಲಿಸಬೇಕು ಅಂತ ಈ ನಂದಿಯ ಬೆನ್ನಿಗೆ ಗರಡಿಯನ್ನ ಸಹ ಹೊಡೆದಿದ್ದಾರೆ. ಸೊ ಅದರಿಂದ ಈ ನಂದಿ ಬೆಳೆಯೋದು ಸ್ಟಾಪ್ ಆಗಿದೆ ಎಂದು ಹೇಳ್ತಾರೆ.
ಈ ದೇವಾಲಯದಲ್ಲಿರುವ ಕಲ್ಲಿನ ಕೋಳಿಯನ್ನು ಸುಮಾರು ವರ್ಷಗಳ ಹಿಂದೆ ಕಳ್ತನ ಮಾಡಿದ್ರಂತೆ. ಕಳ್ತನ ಮಾಡಿರೋರು ರಕ್ತ ಕಕ್ಕೊಂಡು ಸತ್ರು ಎಂದು ಹೇಳ್ತಾರೆ. ಮತ್ತೆ ಈ ಕಲ್ಲಿನ ಕೋಳಿಯನ್ನು ಹೊಸದಾಗಿ ನಿರ್ಮಾಣವನ್ನ ಮಾಡಿದ್ದಾರೆ. ನಾವು ಈ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಂದಿ ವಿಲೇಜಲ್ಲಿ ಇರುವ 3 ವಿಶೇಷವಾದ ದೇವಾಲಯವನ್ನು ನೋಡಿದ್ವಲ್ಲ. ನೀವು ನಂದಿ ಹಿಲ್ಸ್ಗೆ ಬಂದರೆ ಈ ದೇವಾಲಯಗಳನ್ನು ನೋಡೋದು ಮಿಸ್ ಮಾಡ್ಕೋಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಮುದ್ದೇನಹಳ್ಳಿ, ಪಾಪಾಗ್ನಿ ಮಠ, ರಂಗಸ್ಥಳ ದೇವಾಲಯವನ್ನು ಸಹ ನೋಡ್ತೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.